ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಅಷ್ಟಮ ಸ್ತೋತ್ರದಲ್ಲಿ 11ನೇ ಶ್ಲೋಕ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರಃ ಯಃ ಅಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮಃ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಪ್ರೀಣಯಾಮಃ ವಾಸುದೇವಂ. ಅಕ್ಷಯಂ ಇತಿ ಯಸ್ಮಿನ್ ಪರೇ ಸರ್ವೋತ್ತಮೇ ಶ್ರೀ ವಾಸುದೇವೇ, ಸರ್ವೋತ್ತಮನಾದ ಶ್ರೀ ವಾಸುದೇವನಲ್ಲಿ ಸ್ವರ್ಪಿತಂ ಕರ್ಮ, ಚೆನ್ನಾಗಿ ಸಮರ್ಪಿಸಲ್ಪಟ್ಟ ವಿಹಿತ ಯಜ್ಞಾದಿ ಕರ್ಮ, ವಿಹಿತವಾದ ಯಜ್ಞ ಮುಂತಾದ ಕರ್ಮಗಳು ಅದೇನಾಗ್ತದೆ? ತದಕ್ಷಯಂ ಭವತಿ ನ ವಿದ್ಯತೆ ಕ್ಷಯಃ ನಾಶಃ ಯಸ್ಯ, ಹಾಗೆ ಅಂತ. ತದಕ್ಷಯಂ ಅಂದ್ರೆ ಅಕ್ಷಯ ಫಲಕಂ ಭವತಿ. ಪರಮಾತ್ಮನಲ್ಲಿ ಚೆನ್ನಾಗಿ ಸಮರ್ಪಣೆ ಮಾಡೋದು. ಚೆನ್ನಾಗಿ ಸಮರ್ಪಣೆ ಮಾಡೋದು ಅಂದ್ರೆ ಏನು? ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ ಪ್ರಸಾದೇನ ನಾನ್ಯಥಾ ಅಂತ ಚಿಂತನಾ ಪೂರ್ವಕ, ಬರೀ ಶ್ಲೋಕ ಹೇಳೋದಲ್ಲ, ಆ ಅರ್ಥ ಚಿಂತನೆ ಪೂರ್ವಕ ನಾವೇನು ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಆ ಕರ್ಮಗಳು, ವಿಹಿತವಾದ ಕರ್ಮಗಳು, ಯಜ್ಞಾದಿ ಕರ್ಮಗಳು, ಅದು ಅಕ್ಷಯ ಫಲಕವಾಗ್ತದೆ. ಅಕ್ಷಯವಾದ ಫಲವನ್ನ ಕೊಡುವ ಸಾಮರ್ಥ್ಯ ಉಳ್ಳದಾಗಿರುತ್ತದೆ. ಒಂದು ಸಣ್ಣ ನಮಸ್ಕಾರ ಇರಬಹುದು, ಎಲ್ಲವೂ ಕೂಡ ಚೆನ್ನಾಗಿ ಸಮರ್ಪಣೆ ಮಾಡಿದರೆ ಪರಮಾತ್ಮನೇ ಮಾಡ್ತಾನೆ, ನಾನು ಸ್ವತಂತ್ರ ಕರ್ತ ಅಲ್ಲ, ನಾ ಅಸ್ವತಂತ್ರ ಕರ್ತ, ಪರಮಾತ್ಮನೇ ಸ್ವತಂತ್ರ ಕರ್ತ, ಅವನೇ ನನ್ನ ಒಳಗಿದ್ದು ಎಲ್ಲವನ್ನ ಮಾಡಿಸ್ತಾನೆ, ನನ್ನ ಪ್ರಯತ್ನ ಅಂತ ಏನಿದೆ ಅದು ಕೂಡ ದೇವರ ಪ್ರಸಾದ ರೂಪವೇ ಆಗಿದೆ, ಹಾಗೆ ಅಂತ ಚಿಂತನೆ ಮಾಡಿ ಕೃಷ್ಣಾರ್ಪಣ ಮಾಡಬೇಕು. ಅಂತ ಕರ್ಮ ಅದು ಅಕ್ಷಯ ಫಲದಾಯಕವಾಗುತ್ತದೆ. ಇನ್ನು ಅಂಥ ವಾಸುದೇವನನ್ನ ಯಾರಿಗೆ ಸಮರ್ಪಣೆ ಮಾಡಿದರೆ ಅಕ್ಷಯವಾಗುತ್ತದೋ, ದುಡ್ಡನ್ನು ಇಡುವಾಗ ಬೆಳಿಬೇಕು. ಬ್ಯಾಂಕಲ್ಲಿ ಇಡ್ತೀವಿ, ಯಾಕೆ? ದುಡ್ಡು ಬೆಳೀತದೆ. ಆ ರೀತಿಯಾಗಿ ದುಡ್ಡು ಬೆಳೆಯತಕ್ಕದ್ದಾಗಬೇಕು. ಅದೇ ತರ ನಾವು ಮಾಡುವ ಕರ್ಮ ಅಂದ್ರೆ ಪುಣ್ಯ, ಅದು ಕೂಡ ಏನಾಗಬೇಕು? ಹೋನಪ್ಪ, ಏನ್ ಹೇಳಿಲ್ಲ ನಾನು, ಅದಕ್ಕೆ ನಿಲ್ಸ್ಬಿಟ್ಟೆ. ಅದರಿಂದ ದೇವರಲ್ಲಿ ನಾವು ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಆಗ ಸತ್ಕರ್ಮಗಳು ಅದು ಅಕ್ಷಯವಾಗ್ತದೆ. ಪಾಪಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು. ಅದರಿಂದ ಇದೊಂದು ನಮಗೆ ತೊಂದರೆ ಅಂತ ಅನಿಸ್ಬಹುದು, ಪಾಪಕರ್ಮವು ಕೂಡ ಜಾಸ್ತಿ ಮಾಡಿಬಿಟ್ರೆ ಹಾಗೆ ಅಂತ. ಆದರೆ ದೇವರು ಹಾಗೆ ಮಾಡೋದಿಲ್ಲ. ಅದಕ್ಕೆ ಹೇಳಿದ್ರು ನೋಡಿ, ವಿಹಿತ ಯಜ್ಞಾದಿ ಕರ್ಮ ಹಾಗೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪಾಪಕರ್ಮವನ್ನೂ ಸಮರ್ಪಣೆ ಮಾಡಬೇಕು, ಆದರೆ ಸಮರ್ಪಣೆ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ. ಇನ್ನು ಮುಂದೆ ಇಂತಹ ಕರ್ಮಗಳನ್ನ ಮಾಡಿಸಬೇಡ ಅಂತ ಒಂದು ಪ್ರಾರ್ಥನೆಯನ್ನು ಕೂಡ ಜೊತೆಗೆ ಸೇರಿಸಿ ನಾವು ಇಟ್ಟು ಸಮರ್ಪಣೆ ಮಾಡಬೇಕು. ಆದರೆ ಬೆಳೆಯೋದು ಯಾವುದು? ಸತ್ಕರ್ಮಗಳು ಮಾತ್ರ ದೇವರು ಬೆಳೆಸ್ತಾನೆ, ಅಕ್ಷಯ ಫಲ ಆಗುವಂತೆ ಮಾಡ್ತಾನೆ, ಹಾಗೆ ಅಂತ. ಇನ್ನು ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಯನ್ನಾಮತಃ, ಯಾವ ಪರಮಾತ್ಮನ ಹೆಸರನ್ನ ಉಚ್ಚಾರಣೆ ಮಾಡುವುದರಿಂದ, ಹೇಗೆ? ಭಕ್ತಿಯಿಂದ ಉಚ್ಚರಿಸಲ್ಪಟ್ಟ ದೇವರ ನಾಮ, ರಾಮ, ಕೃಷ್ಣ, ಇವೇ ಮೊದಲಾದ ಅನೇಕ ನಾಮಗಳು, ಇದೆಲ್ಲವೂ ಏನಾಗ್ತದೆ? ಪ್ರಕ್ಷಯಂ ಯಾಂತಿ. ಆ ಪರಮಾತ್ಮನ ನಾಮೋಚ್ಚಾರಣೆಯಿಂದ ಎಲ್ಲಾ ಪಾಪಗಳು ಏನಾಗ್ತದೆ? ಅದು ನಾಶವಾಗುತ್ತದೆ. ದುಃಖಾನಿ ಯನ್ನಾಮತಃ, ಎಲ್ಲಾ ದುಃಖಗಳು ಕೂಡ ನಾಶವಾಗ್ತದೆ. ಅದಕ್ಕೆ ನೋಡಿ, ನಮ್ಮಲ್ಲಿ ದುಃಖದಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ತುಂಬಾ ದುಃಖ ಆದಾಗ ಅಥವಾ ರೋಗ ರುಜಿನದಲ್ಲಿ ಇದ್ದಾಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಅದು ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತದೆ, ಹಾಗೆ ಅಂತ ಸುಲಭದ ಉಪಾಯ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅಥವಾ ಯಾವುದೇ ನಾಮಸ್ಮರಣೆ ಇರಬಹುದು, ಅಚ್ಯುತಾನಂದ ಗೋವಿಂದ ಅಂತ ಇರಬಹುದು. ಒಟ್ಟು ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡಿದರೆ ಅದು ಅಕ್ಷಯ ಫಲದಾಯಕ, ಹಾಗೆ ಅಂತ.
ಇನ್ನು ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ ನಾಮತಃ. ನೋಡಿ ಯಾರು ಮಾಡ್ತಾರೆ ಹೇಳಿ, ಕೇವಲ ಒಂದು ನಾಮಸ್ಮರಣೆ ದುಃಖ ಪರಿಹಾರಕ್ಕೆ. ದುಡ್ಡು ಕಾಸು ಕೇಳೋದಿಲ್ಲ ನೋಡಿ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಯಹ ಅಕ್ಷರಃ ನಿತ್ಯನೈಮಿತ್ತಿಕಾದಿ ನಾಶರಹಿತಃ ಯಹ ಅಜರಃ. ಯಾವ ಪರಮಾತ್ಮ ಅವನೇನಾಗಿದ್ದಾನೆ, ನಾಶ ಇಲ್ಲದವ, ನಿತ್ಯ ನೈಮಿತ್ತಿಕ ನಾಶ ಇಲ್ಲದವ ಮತ್ತು ಅಜರ, ಮುಪ್ಪು ವಿಕಾರ ಮುಂತಾದ ದೋಷಗಳು ಇಲ್ಲದವ. ಯಹ ಸರ್ವದಾ ಅಮೃತ ಏವ. ಆ ಪರಮಾತ್ಮ ಏನಾಗಿದ್ದಾನೆ, ಅಮೃತ, ನಿತ್ಯ ಮುಕ್ತನಾಗಿದ್ದಾನೆ. ಅಕ್ಷರಃ ಯಹ ಅಜರಃ ಸರ್ವದಾ ಏವ ಅಮೃತಃ. ಪದ ಹೇಗೆ ಬಿಡಿಸ್ಕೋಬೇಕು ನೋಡಿ, ಸರ್ವದಾ ಏವ ಅಮೃತಃ ಸರ್ವದೈವಾಮೃತಃ ಅಂತ ಇದೆ. ಇದು ಮೂರನೇದು. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಅಜಾದಿಕಂ, ಅಜ ಅಂದ್ರೆ ಬ್ರಹ್ಮದೇವರು, ಪರಮಾತ್ಮನಿಂದ ಹುಟ್ಟಿದವರು. ಅಂದ್ರೆ ಪರಮಾತ್ಮ, ಅಜ ಹಾಗೆ ಅಂದ್ರೆ ಪರಮಾತ್ಮನಿಂದ ಹುಟ್ಟಿದವರು ಅಂತ. ವಿಶ್ವಂ ಜಗತ್ತು ಸದಾ ಕುಕ್ಷಿಗಂ. ಬ್ರಹ್ಮಾದಿಗಳು ಎಲ್ಲರನ್ನು ಕೂಡ, ಇಡೀ ಜಗತ್ತನ್ನ, ಬ್ರಹ್ಮಾದಿ ಇಡೀ ಜಗತ್ತನ್ನ ಪರಮಾತ್ಮ ಸದಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ ಅಂತ ಪರಮಾತ್ಮನನ್ನ ನಾವು ಸಂತೋಷಪಡಿಸೋಣ ಹಾಗೆ ಅಂತ ಅರ್ಥ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.